ಚಪ್ಪಾಳೆ ಯಾಕೆ ತಟ್ಟಿದ್ರೆ ನಂಗೆ ಗೊತ್ತಾಗಲಿಲ್ಲ. ನಾನಂತೂ ತಿಳ್ಕೊಂಡದ್ದು ಹೀಗೆ, ಚಪ್ಪಾಳೆ ತಟ್ಟಿದ್ದು. ನಾವು ಎಷ್ಟು ಕ್ಷುದ್ರರಿದ್ದೇವೆ ನಾವು. ಬ್ರಹ್ಮದೇವರು ಎಷ್ಟು ದೊಡ್ಡವ. ಇಂಥ ಬ್ರಹ್ಮದೇವರ ಆಯುಷ್ಯ ದೇವರು ಆ ನಾರಾಯಣ ಅನಂತ ದೇಶವ್ಯಾಪಿಯಾದ ಪರಮಾತ್ಮನ ಕಣ್ಣಿನ ರೆಪ್ಪೆ ಮುಚ್ಚೋದರೊಳಗೆ ಒಬ್ಬ ಬ್ರಹ್ಮದೇವರು ಹೋಗ್ತಾನೆ, ತೆಗೆಯೋದರೊಳಗೆ ಒಬ್ಬ ಬ್ರಹ್ಮದೇವರು ಹುಟ್ಟಿ ಸಾಯ್ತಾನೆ. ಅಷ್ಟು ದೊಡ್ಡ ಕಣ್ಣುಗಳು, ಆಯತಾಭ್ಯಾಂ ವಿಶಾಲಾಭ್ಯಾಂ. ಪರಮಾತ್ಮ ಕಣ್ಣು ತೆರೆದಾಗ ಬ್ರಹ್ಮದೇವರ ಸೃಷ್ಟಿಯಾಗ್ತದೆ. ತೆರೆಯೋವರೆಗೆ ಬ್ರಹ್ಮದೇವರು ಬದುಕಿರ್ತಾರೆ. ಪರಮಾತ್ಮ ಯಾವಾಗ ಮುಚ್ಚೋದಕ್ಕೆ ಶುರು ಮಾಡ್ತಾನೆ ಆಗ ಸತ್ತು ಬಿಡ್ತಾರೆ. ಪೂರ್ಣ ಮುಚ್ಚಿದಾಗ ಪ್ರಳಯವಾಗ್ತದೆ, ಮುಗಿದು ಅಲ್ಲಿಯವರೆಗೆ ಇರ್ತಾರೆ. ಪರಮಾತ್ಮ ಸ್ವಂ ಸ್ವಂ ಕಾಲಂ ಅನುಭುಂಕ್ತೆ. ಬಹಳ ವಿಚಿತ್ರವಾಗಿದೆ. ಇಲ್ಲೆಲ್ಲ ತ್ರೈಲೋಕ್ಯಾದ್ ಯುಗ ಸಾಹಸ್ರಂ ಬಹಿರಾ ಬ್ರಹ್ಮಣೋ ದಿನಂ. ತ್ರೈಲೋಕ್ಯಾದ್ ಯುಗ ಸಾಹಸ್ರಂ ಬಹಿರಾ ಬ್ರಹ್ಮಣೋ ದಿನಂ ತಾವತ್ತೇವ ನಿಶಾ ತಾತ ಯನ್ನಿಮೀಲತಿ ವಿಶ್ವದೃಕ್. ಸ್ವಲ್ಪ ವಿಷಯವನ್ನು ತಾವು ತಿಳ್ಕೋಬೇಕು. ಒಂದು ಮಹತ್ವದ ಮಾತು ನಾನು ಯಾವಾಗಲೂ ಹೇಳ್ತಿರ್ತೇನೆ ಮತ್ತು ಹೇಳ್ತೇನೆ. ಏನು ಹೇಳ್ತೇನೆ ಅಂತಂದರೆ, ಇದು ಒಂದು ಭಾಗ. ಇನ್ನೂ ಬೇಕಾದಷ್ಟು ಇದರಲ್ಲೇ ಸೂಕ್ಷ್ಮವಾದ ಬೇಕಾದಷ್ಟು ಚರ್ಚೆಗಳಿವೆ, ಚಿಂತನೆಗಳಿವೆ. ನಮ್ಮ ಪ್ರಾಚೀನರು ಅಥವಾ ನಮ್ಮ ಸಂಪ್ರದಾಯ ಲೌಕಿಕರೆಲ್ಲ ಏನು ತಿಳಿದಿದ್ದಾರೆ ಅಂತ ಕೇಳಿದರೆ, ಭಾಗವತದಲ್ಲಿ ಪ್ರಹ್ಲಾದರಾಜರು ನರಸಿಂಹದೇವರು ಬಂದು ರಕ್ಷಣೆ ಮಾಡಿದರು. ಕೃಷ್ಣ ಬೆಣ್ಣೆ ಕಳ್ಳ ಕಂಸನನ್ನು ಕೊಂದ, ಜರಾಸಂಧನ ಸಂಹಾರ ಮಾಡಿ ಪಾಂಡವರಿಗೆ ಜಯ ಕೊಟ್ಟ. ಮತ್ಸ್ಯಾವತಾರವಾಯಿತು. ಈ ಕಡೆ ವಾಮನ ಭೂಮಿಯನ್ನು ಅಪಹಾರ ಮಾಡಿಬಿಟ್ಟ. ಪರೀಕ್ಷಿತ್ ರಾಜ ಸತ್ತ ಹಾವನ್ನು ಕೊಲ್ಲಲ್ಲಿ ಹಾಕಿದ್ದ. ತಕ್ಷಕ ಬಂದು ಅವನನ್ನು ಕಚ್ಚಿ ಸಾಯಿಸಿಬಿಟ್ಟ. ಶುಕಾಚಾರ್ಯರು ಭಾಗವತೋಪದೇಶ ಮಾಡಿದರು. 24 ಗುರುಗಳು 9 ಜನ ಋಷಿಗಳು ಉಪದೇಶ ಮಾಡಿದರು. ಏಕಾದಶ ಸ್ಕಂದ ಮುಗಿತು. ಮನ್ವಂತರ ಸಮುದ್ರ ಮಥನ ಮಾಡಿದರು. ಆಗ ಅಮೃತ ಬಂತು. ಧನ್ವಂತರಿ ಕೊಟ್ಟ, ಮೋಹಿನಿ ಉಣಿಸಿದ್ಲು. ಇಷ್ಟು ಕಥೆ ಹೇಳಿ ಭಾಗವತ ಮುಗಿಸಿಲ್ಲ. ನಿಮ್ಮ ತಲೆಗೆ, ಬುದ್ಧಿವಂತರ ತಲೆಗೆ ಅತೀ ಬಿಸಿಯಾಗುವಷ್ಟು ಚರ್ಚೆಯನ್ನು ಮಾಡಿದೆ. ಇವತ್ತಿನ ಸಾಮಾನ್ಯ ಜನರಿಗೆ ಸಾಮಾನ್ಯವಾಗಿ ಅನಿಸೋದೇನು ಅಂತಂದು ಕೇಳಿದರೆ, ಮಾಧ್ವರಲ್ಲಿ ಏನಿದೆ ಅಂತ ಕೇಳಿದರೆ 2-3 ಅವರಿಗೆ ಕಣ್ಣಿಗೆ ಎತ್ತಿ ಕಾಣುವಂಥ. ಒಂದು, ಸ್ವಾಮಿಗಳ ಬಂದಾಗ ಮುದ್ರಾಧಾರಣೆ, ಗದ್ದಲ ಒಂದು. ರಾಯರಾರಾಧನೆ ದಿವಸ ಅಷ್ಟೋತ್ತರ ಪಂಚಾಮೃತ, ತಡವಾಗಿ ಊಟ 2. ಇನ್ನು ಹೆಚ್ಚಿನದು ಅಂತಂದರೆ ಸ್ವಲ್ಪ ಸತ್ಯನಾರಾಯಣ ಪೂಜೆ, ಹೋಮ ಹವನಗಳು, ಸ್ವಾಹ ಸ್ವಾಹ ತಮಾಷೆ ಮಾಡೋದಕ್ಕೆ ಬೇಕಲ್ಲ, ಅಣಕವಾಡಲಿಕ್ಕೆ ಅಂಥ ಹೋಮಗಳು. ಇನ್ನು ಸ್ವಲ್ಪ ಏನಾದರೂ ಗೊತ್ತಿತ್ತು ಅಂದರೆ ಮೂಗು ಹಿಡ್ಕೊಂಡು ಕೂಡೋದು, ಸಂಧ್ಯಾ ವಂದನೆ. ಹೀಗೆ ಇಷ್ಟನ್ನೇ ತಿಳಿದುಕೊಂಡು ನಮ್ಮ ಸಮಾಜ ಇಷ್ಟಲ್ಲೇ ಮುಳುಗಿದೆ. ಇನ್ನೇನು ಹೆಚ್ಚಿನ ವಿವೇಕ, ಹೆಚ್ಚಿನ ಜ್ಞಾನ ಏನಿಲ್ಲ. ಇನ್ನು ಹೆಚ್ಚಿಗೆ ಜ್ಞಾನವಿದೆ ಅಂತ ಕೇಳಿದರೆ, ಮಹಾಭಾರತದಲ್ಲಿ ಕೌರವರ ಪಾಂಡವರ ಯುದ್ಧ, ಕೃಷ್ಣನ ಕಪಟ ನೀತಿ ಮುಗಿದೋಯ್ತು. ತಾತ್ಪರ್ಯ ಕೇಳ್ತಾರೆ, ಭಾಗವತ ಕೇಳ್ತಾರೆ, ಭಾಗವತ ಆಚಾರ್ಯರನ್ನು ಕರೀತಾರೆ, ಭಾಗವತ ಹೇಳಿಸ್ತಾರೆ. ಆಚಾರ್ಯರಿಗೆ ಎಷ್ಟು ಚೆನ್ನಾಗಿ ಓದಿದ್ರು ಈ 7 ದಿನಗಳಲ್ಲಿ 1 ಗಂಟೆ ಹೇಳಿ ಮುಗಿಸೋದಕ್ಕೆ ಎಷ್ಟಾಗತ್ತೆ? ಹಾಗಾಗಿ ಮತ್ತೆ ಯಥಾ ಪ್ರಕಾರ ಕಥೆ ಹೇಳಬೇಕು. ಕಥೆ ಹೇಳಿದಾಗ ಇಷ್ಟೇ ಕಥೆ ಗೊತ್ತಿದೆ ಆಚಾರ್ಯರೇ ಅಂತ ಹೇಳಿ ಯಾರನ್ನು ಆಮಂತ್ರಿಸಿರ್ತೇವೋ ಅವರು ಕೂಡ ಮೂಗು ಮುರಿದು ಬರುವುದಿಲ್ಲ. ಗೊತ್ತು ಬಿಡ್ರಿ, ಬರ್ತೀವಿ, ಕೊನೆ ದಿವಸ ಮಂಗಳಿಗೆ ಬರ್ತೀವಿ. ಇದೆಲ್ಲ ಆಗೋದು ಯಾಕೆ ಅಂತ ಕೇಳಿದರೆ, ಭಾಗವತದಲ್ಲಿ, ಮಹಾಭಾರತದಲ್ಲಿ, ಉಪನಿಷತ್ತುಗಳಲ್ಲಿ ಬಿಡಿ, ಈ ಪುರಾಣಗಳಲ್ಲಿ ಇಷ್ಟು ಗಹನವಾದ ವಿಚಾರ.
ಅನುವ್ಯಾಖ್ಯಾನ, ತತ್ವನಿರ್ಣಯ, ತತ್ವಪ್ರಕಾಶಿಕ, ಗೀತಾಭಾಷ್ಯ, ಇವುಗಳಲ್ಲಿ ತಲೆ ಸೀಳಿ ಹೋಗುವ ವಿಚಾರಗಳು, ಗಹನಾತಿ ಗಹನವಾದ ವಿಚಾರಗಳು. ಇವತ್ತಿನ ಪಾಶ್ಚಾತ್ಯ ಏನು ಮೆಟಫಿಸಿಕ್ಸ್ ಇದೆ ಅದಕ್ಕೆ ಕೋಟಿಪಟ್ಟು ಬಿಗಿಲಾದ ಕಠಿಣವಾದ ತತ್ವಗಳ ವಿಚಾರವನ್ನು ಮಾಡಿದ್ದಾರೆ. ಜಗತ್ತಿನ ಪಾಶ್ಚಾತ್ಯ ಲಾಜಿಕ್ಕಿಗೆ ಚೀತು ಅನ್ನುವಂತಹ ಅದ್ಭುತವಾದ ತರ್ಕವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇಂಥ ಶಾರ್ಪೆಸ್ಟ್ ಗ್ರೇಟೆಸ್ಟ್ ಬ್ರೈನ್ಸ್ ನಮ್ಮಲ್ಲಿ ಆಗಿ ಹೋಯಿತು. ಗ್ರಂಥಗಳ ರಚನೆಯಾಯಿತು, ಅದರ ಬಗ್ಗೆ ಚಿಂತನ ನಡೆಯಿತು. ಇದರ ಎಚ್ಚರ ನಮ್ಮ ಮಾಧ್ವ ಯುವಕರಿಗೆ ವಿಶೇಷವಾಗಿ ಬೇಕು. ಅದು ಬರಬೇಕಾದರೆ ಮಾಧ್ವ ವೃದ್ಧರಾದ ತಾವು, ಮಧ್ಯ ವಯಸ್ಸಿನ ತಾವು, ತಂದೆ ತಾಯಿಗಳಾದ ತಾವು ಅವಶ್ಯವಾಗಿ ತಿಳಿಬೇಕು. ನಿಮ್ಮ ಮಕ್ಕಳಿಗೆ ಹೇಳಬೇಕಿದೆ. ದುರ್ದೈವದ ಸಂಗತಿ, ಮಕ್ಕಳನ್ನು ಕರೀತಾರೆ, ಭಾಗವತಕ್ಕೆ ಬರಬೇಕಪ್ಪ, ಪುರಾಣಕ್ಕೆ ಬರಬೇಕು, ಪ್ರವಚನಕ್ಕೆ ಬರಬೇಕು. ಯಾವಾಗ ಬರ್ತಾರೆ? ಮಂಗಳಾರತಿ ಹೊತ್ತಿಗೆ ಬರ್ತಾರೆ. ಆಯಿತು, ಮಂಗಳಾರತಿಗೆ ಬಾ, ಪ್ರಸಾದಕ್ಕೆ ಬಾ, ಸಾಕು, ಬಂದ ನೋಡ್ರಿ ನನ್ನ ಮಗ. ಇಷ್ಟು ಮಾಡಿದರೆ ಏನು ಲಾಭವಾಗುವುದಿದೆ? ನಮ್ಮ ತತ್ವಜ್ಞಾನದ ಒಂದೆರಡು ಅಂಶಗಳು ಎಷ್ಟು ಅದ್ಭುತವಾದ ಸೂಕ್ಷ್ಮವಾದ ತತ್ವಗಳಿವೆ. ಅದನ್ನು ಒಂದು ಎರಡು ಮಾತುಗಳನ್ನಾದರೂ ಕೂಡ ಆ ಸಣ್ಣ ಹುಡುಗನಿಗೆ, ಯುವಕನಿಗೆ ಮುಟ್ಲಿ, ಸ್ಪರ್ಶವಾಗಲಿ, ಗೊತ್ತಾಗಲಿ ಅವನಿಗೆ ಮಾಧ್ವ ತತ್ವಜ್ಞಾನದಲ್ಲಿ ಎಷ್ಟು ಆಳ ಇದೆ, ಎಷ್ಟು ಅದ್ಭುತವಿದೆ, ಎಂಥ ಅಧ್ಯಯನವಿದೆ, ಎಷ್ಟು ಪ್ರಾಕ್ಟಿಕಲ್ ಅಪ್ರೋಚ್ ಇದೆ. ಎಷ್ಟು ಡಾಗ್ಮೆಟಿಕ್ ಆಗಿದೆಯೋ ನಮ್ಮ ಸಿದ್ಧಾಂತ, ಅಷ್ಟೇ ಎಂಪಿರಿಕಲ್ ಆಗಿದೆ. ಎಷ್ಟು ಎಂಪಿರಿಕಲ್ಲೋ ಅಷ್ಟೇ ರ್ಯಾಷನಲ್ಲು, ಎಷ್ಟು ರ್ಯಾಷನಲ್ಲೋ ಅಷ್ಟೇ ಡಾಗ್ಮೆಟಿಕ್. ಯಾವ ಜಗತ್ತಿನ ಸಿದ್ಧಾಂತವೂ ಮೂರೂ ಆಗಿಲ್ಲ. ಐದರ್ ಡಾಗ್ಮೆಟಿಕ್ ಆರ್ ರ್ಯಾಷನಲ್ ಆರ್ ಎಂಪಿರಿಕಲ್, ಎಂದೂ ಮೂರಾಗಲಿಕ್ಕೆ ಸಾಧ್ಯವಿಲ್ಲ. ಶ್ರೀಮದಾಚಾರ್ಯರ ಸಿದ್ಧಾಂತವೇ ಎಂಪಿರಿಕಲ್, ರ್ಯಾಷನಲ್ ಆ್ಯಂಡ್ ಡಾಗ್ಮೆಟಿಕ್. ಇಂಥ ಅದ್ಭುತವಾದ, ವಿಚಿತ್ರವಾದ, ಶ್ರೇಷ್ಠ ಸಿದ್ಧಾಂತವನ್ನು ರಚನೆ ಮಾಡಿ ಜಗತ್ತಿಗೆ ಕೊಟ್ಟ ಆಚಾರ್ಯರು ನಮ್ಮ ಆದಿಗುರುಗಳು ಎಂಬ ಅಭಿಮಾನ ಬೇಡ. ಅಂಥ ಸಿದ್ಧಾಂತದ ಪರಂಪರೆಯಲ್ಲಿ ನಾವು ಹುಟ್ಟಿದ್ದೇವೆ ಅಂತ ಎಚ್ಚರ ಬೇಡ ನಮಗೆ. ಇದಿಲ್ಲದೆ ಕೇವಲ ಕಾಯಿಸಿ ಚುಚ್ಚುತ್ತಾರೆ ಸ್ವಾಮಿಗಳು. ಪಂಚಾಮೃತ ಮಾಡಲಿ ಕುಡಿಯೋದು ನಾವು ರಾಯರ ಆರಾಧನೆ ದಿನ. ಆ ರಾಯರು ಏನು ಜ್ಞಾನ ಕೊಟ್ಟರು? ಆದ್ದರಿಂದ ಮನಸ್ಸಿಗೆ, ಅಂದರೆ ಬುದ್ಧಿಗೆ ಏನು ಶ್ರಮವಾದರೂ ಕೂಡ ಈ 7 ದಿನ ತಾವು ಯಾರೂ ಬೇಸರಿಸಬಾರ್ದು. ನನಗೆ ನಿನ್ನೆ ನನ್ನ ವಿಶ್ವಪ್ರಜ್ಞಾಚಾರ್ಯ ಹೇಳ್ತಿದ್ದ, ಜನ ಪಾಪ್ಯುಲೇಷನ್ ಕಮ್ಮಿ ಆಗ್ತಾ ಇದೆ, ಜನ ಬೇಕಾದಷ್ಟಿದ್ದಾರೆ, ಅದರ ಹೊರಗೆ ಕೂತಿದ್ದಾರೆ, ಯಾರೂ ಒಳಗೆ ಬರಲಿಕ್ಕೆ ತಯಾರಿಲ್ಲ, ಜನಸಂಖ್ಯೆ ಕಮ್ಮಿ ಆಯಿತು. ಮೊದಲು ಎರಡು ದಿವಸ ತುಂಬಿತ್ತು, ಜನ ಈಗ ಕಮ್ಮಿ ಆಯಿತು, ಕಠಿಣವಾದ ವಿಷಯ, ನೋಡ್ರಿ ಏನು ಮಾಡ್ತೀರಿ? ನಿಜ. ಆದರೆ 10 ಜನರಾದರೂ ಗಹನವಾದ ತತ್ವಗಳನ್ನು ತಿಳಿದು ಆಚಾರ್ಯರ ಸಿದ್ಧಾಂತದಲ್ಲಿ ಇಂಥದೆಲ್ಲ ಇದೆ ಅಂತ ನಮ್ಮದನ್ನು ತಿಳಿಸಬೇಕು ಅನ್ನುವ ಕಳಕಳಿಯಿಂದ ನಾನು ಹೇಳ್ತಾ ಇದ್ದೆ. ಕಥೆಯನ್ನು ಹೇಳಲಿಕ್ಕೆ ಬರುವುದಿಲ್ಲ ಅಂತಿಲ್ಲ, ಮುಗಿಸಬೇಕಾದ ಆತುರವೂ ಇಲ್ಲ ಅಂತಿಲ್ಲ. ನಾಳಿನ ನಾಡದ್ದು ನಾನು ಮುಗಿಸಬೇಕು. ಆದರೆ ತತ್ವಗಳು ಎಷ್ಟು ಗಹನವಾಗಿದೆ ಅನ್ನುವುದನ್ನು ತಿಳಿಸಬೇಕು. ಅಂತೂ ಈ ಸೃಷ್ಟಿ ಅದ್ಭುತವಾಗಿ ನಡೆಯುವಂಥದ್ದು. ಪರಮಾತ್ಮ ಕಾಲವನ್ನು ನಿರ್ಮಾಣ ಮಾಡ್ತಾನೆ. ಎಲ್ಲ ಬ್ರಹ್ಮಾಂಡದ ಸೃಷ್ಟಿ ಎಲ್ಲ ಇದಾಯಿತು. ಜಗತ್ತಿನ ಬ್ರಹ್ಮಾಂಡದ ತತ್ವಗಳ ಸೃಷ್ಟಿಯೆಲ್ಲ ಆದ ಮೇಲೆ, ಭೂಲೋಕದ ಸೃಷ್ಟಿ ಆದ ಮೇಲೆ, ಆ ಭೂಲೋಕದಲ್ಲಿ ಬೇಕಾದಷ್ಟಿದೆ. ಮಧ್ಯದಲ್ಲಿ ಬಹಳ ಸೂಕ್ಷ್ಮವಾಗಿದೆ. ಒಂದು ಮಾತು ಹೇಳ್ತೇನೆ. ಅದು ಅನಂತಕೋಟಿ ಬ್ರಹ್ಮಾಂಡ ನಾಯಕ ಅಂತ ನಮ್ಮಲ್ಲಿ ಆಗಾಗ ಬರ್ತಿರ್ತದೆ. ಆಗಾಗಲ್ಲ, ಪ್ರತಿ ಅಷ್ಟಾವಧಾನದಲ್ಲಿ ಬರ್ತದೆ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ದೇವೋತ್ತಮ ದೇವ ಶಿಖಾಮಣಿ ಕಪಟ ನಾಟಕ ಸೂತ್ರಧಾರಿ ಅಂತ ಬರ್ತದೆ. ಅನಂತಕೋಟಿ ಬ್ರಹ್ಮಾಂಡಗಳಿವೆ ಅಂತಂದಮೇಲೆ ಅನಂತಕೋಟಿ ಬ್ರಹ್ಮದೇವರು ಇರಬೇಕಲ್ಲ ಏಕಾಲಕ್ಕೆ. ಅನಂತಕೋಟಿ ಬ್ರಹ್ಮದೇವರು, ಅನಂತಕೋಟಿ ರುದ್ರದೇವರು, ಅನಂತಕೋಟಿ ಇಂದ್ರದೇವರು.
ಅಥವಾ ಇದೇ ಇಂದ್ರ ಎಲ್ಲ ಅನಂತ ಕೋಟಿ ಬ್ರಹ್ಮಾಂಡಗಳಿಗೂ ಇವನೇನೋ? ಹಾಗಾಗಿ ಶ್ರೀಮದಾಚಾರ್ಯ ಹೇಳ್ತಾರೆ, ಹಾಗೆಲ್ಲ ಇಲ್ಲ, ಒಂದು ಹೊತ್ತಿಗೆ ಒಂದೇ ಬ್ರಹ್ಮಾಂಡ, ಒಂದು ಹೊತ್ತಿಗೆ ಒಂದೇ ಬ್ರಹ್ಮಾಂಡ. ಈಗ ನಾವಿದ್ದ ಬ್ರಹ್ಮಾಂಡ ಒಂದೇ, ಇದೊಂದು ಬ್ರಹ್ಮಾಂಡ, ಇನ್ನೊಂದು ಬ್ರಹ್ಮಾಂಡ ಇಂಥದ್ದಿಲ್ಲ. ಇದು ಮುಖ್ಯ ನಿಮ್ಮ ಗಮನಕ್ಕೆ ಬಂದರೆ ಸಾಕು. ಅದು ಅನಂತ ಕೋಟಿ ಹೇಗೆ, ಕೋಟಿ ಶೋಷಂಡರಾಶಯ ಹೇಗೆ ಅನ್ನುವುದೇನಿದೆ ಆ ವಾಕ್ಯಾರ್ಥಗಳು ಸ್ವಲ್ಪ ಇರಲಿ. ಅದು ಹಿಂದೆ ಅನಂತ ಕೋಟಿ ಬ್ರಹ್ಮಾಂಡಗಳಾಗಿವೆ, ಮುಂದೆ ಅನಂತ ಕೋಟಿ ಬ್ರಹ್ಮಾಂಡಗಳಾಗಿವೆ. ಈಗ ಮಾತ್ರ ಒಂದು ಬ್ರಹ್ಮಾಂಡ ಇದೆ, ಹೆಚ್ಚಿನ ಬ್ರಹ್ಮಾಂಡಗಳಿಲ್ಲ. ತಥಾಚ ಎಲ್ಲ ಕಾಲದಲ್ಲೂ, ಕಾಲತ್ವ ವ್ಯಾಪಕವಾಗಿ ಎಲ್ಲ ಕಾಲದಲ್ಲೂ ಒಂದೊಂದೇ ಬ್ರಹ್ಮಾಂಡ. ಈ ಬ್ರಹ್ಮಾಂಡ ನಾಶವಾದ ಮೇಲೆ ಪ್ರಳಯ ಸೃಷ್ಟಿಯಾಗುವಾಗ ಮತ್ತೆ ಒಂದು ಬ್ರಹ್ಮಾಂಡ, ಆ ಬ್ರಹ್ಮಾಂಡ ನಾಶವಾದ ಮೇಲೆ ಮತ್ತೊಂದು ಬ್ರಹ್ಮಾಂಡ, ಹೀಗೆ ಒಂದಾದ ಮೇಲೆ ಒಂದು ಬ್ರಹ್ಮಾಂಡಗಳಾಗಿ ಹಿಂದೆ ಮುಂದೆ ಅನಂತ ಕೋಟಿ ಬ್ರಹ್ಮಾಂಡಗಳು ಎಂದು ಹೇಳಿದರೆ ತಪ್ಪಲ್ಲ. ಅದು ಬಿಟ್ಟು ಏಕಕಾಲದಲ್ಲಿ ಅನಂತ ಕೋಟಿ ಬ್ರಹ್ಮಾಂಡ ಎಂದು ಯಾರಾದರೂ ಯಾರೇ ಆಗಲಿ ಅವರು ಭಾವಿಸಿದರೆ ಅದು ಭ್ರಾಂತಿ. ನಾನು ಇದನ್ನು ಭಾಳ ವಿವರಣೆ ಮಾಡುವುದಿಲ್ಲ ಯಾರು ಭಾವಿಸಿದ್ದಾರೆ ಅಂತ, ಆದರೆ ಶ್ರೀಮದಾಚಾರ್ಯರು ಇದನ್ನು ಸ್ಪಷ್ಟವಾಗಿ ನಿಖರವಾಗಿ ನಮಗೆ ತಿಳಿಸ್ತಾರೆ. ಆದ್ದರಿಂದ ಕೋಟಿ ಶೋಹ್ಯಂಡರಾಶಯ ಎಂಬ ಭಾಗವತದ ವಾಕ್ಯಕ್ಕೇನೆ ಆಚಾರ್ಯರು ಹೇಳ್ತಾರೆ ಒಂದೇ ಬ್ರಹ್ಮಾಂಡ ಇದೆ, ಒಂದು ಹೊತ್ತಿಗೆ ಒಂದು ಬ್ರಹ್ಮಾಂಡ, ಎರಡು ಬ್ರಹ್ಮಾಂಡ ಇಲ್ಲ. ಇನ್ನೊಂದು ಮಾತನ್ನು ನಾನು ಸ್ಪಷ್ಟಪಡಿಸಬೇಕು. ಇಲ್ಲೇ ಬರುವಂತಹ ಮಾತು ಏನು ಅಂದರೆ, ಬ್ರಹ್ಮದೇವರು ಹುಟ್ಟಿ ನೋಡಿ, ಸ್ವಲ್ಪ ತಿಳಿದಿ. ಬ್ರಹ್ಮದೇವರ ಆಯುಷ್ಯ ಅಂದರೆ ಏನು? ಅಂದರೆ 1000 ವರ್ಷಗಳ ಸಾವಿರ ಮಹಾಯುಗಗಳು. 1000 ಮಹಾಯುಗಗಳು ಆದರೆ ಒಂದು ಹಗಲು ದೇವತೆಗಳ ಲೆಕ್ಕದಲ್ಲಿ. 1000 ಮಹಾಯುಗಗಳಾದರೆ ಒಂದು ಹಗಲು ದೇವತೆಗಳ ಲೆಕ್ಕದಲ್ಲಿ. 1000 ವರ್ಷಗಳು, 1000 ವರ್ಷಗಳು ದೇವತೆಗಳ 1000 ವರ್ಷಗಳು ಅಂತಂದರೆ ಬ್ರಹ್ಮದೇವರ ಒಂದು ಹಗಲು. 1000 ವರ್ಷಗಳು ಅಂದರೆ ಬ್ರಹ್ಮದೇವರ ರಾತ್ರಿ. ದೇವತೆಗಳ 1000 ವರ್ಷಗಳು, ಸಹಸ್ರಯುಗ ತ್ರೈಲೋಕ್ಯಾದ್ ಯುಗ ಸಹಸ್ರಂ ಬಹಿರಾ ಬ್ರಹ್ಮಣೋ ದಿನಂ ಅಂದ್ರೇನರ್ಥ? 10,000 ವರ್ಷಗಳು ದೇವತೆಗಳ, ಕರೆಕ್ಟು, ನಾನು ತಪ್ಪಿದೆ, 1000 ಅಲ್ಲ, ದೇವರ 10,000 ವರ್ಷಗಳು 1000 ಸಲವಾದರೆ ದೇವರ 10,000 ವರ್ಷಗಳು ಮಹಾಯುಗ. ಅದೇ ಬಿಟ್ಟು ಅಷ್ಟೇನಿದೆ ಆ ಅಂಥದ್ದು. ಅದರೊಳಗೆ ದೇವತೆಗಳ ಮಾನದಿಂದ ಕೇವಲ ಬ್ರಹ್ಮದೇವರು ಹುಟ್ಟಿದ 10ನೇ ವರ್ಷಕ್ಕೆ ವಾಯುದೇವರು ಹುಟ್ಟುತ್ತಾರೆ. ದೇವತೆಗಳ 100 ವರ್ಷವಲ್ಲ, 1000 ವರ್ಷವಲ್ಲ, 10,000 ವರ್ಷವಲ್ಲ, 12,000 ವರ್ಷವಲ್ಲ. ದೇವತೆಗಳ, ನಾನು ಹೇಳಿದ್ದ ಅರ್ಥ ಆಯ್ತೇನೆ ನಿಮಗೆ? ನಾನು ಎಲ್ಲಿ ಹಿಂಟು ಮಾಡ್ತಾ ಇದ್ದೀನಿ ಅಂತ ಅನ್ನೋದನ್ನು ತಿಳ್ಕೊಳ್ರಿ. ಬ್ರಹ್ಮದೇವರ ದಿನದೊಳಗೆ 12,000 ವರ್ಷಗಳು, ಅದರೊಳಗೆ 1,000 ವರ್ಷವಲ್ಲ, 100 ವರ್ಷವೂ ಅಲ್ಲ, ಕೇವಲ 10 ವರ್ಷದ ನಂತರ ವಾಯುದೇವರು ಉತ್ಪತ್ತಿಯಾಗ್ತದೆ. ದೇವತೆಗಳ 10 ವರ್ಷದ ನಂತರ ಅಂದರೆ ಅಷ್ಟು ವಿಭಾಗ ಮಾಡಿ ನೀವು ಬ್ರಹ್ಮದೇವರ ಲೆಕ್ಕದ ಪ್ರಕಾರ 1 ನಿಮಿಷ ಅವರು ಹುಟ್ಟಿದ 1 ನಿಮಿಷಕ್ಕೆ ಹುಟ್ಟಿದರು ಅಂತ ಅರ್ಥ. ಅಷ್ಟು ಅಲ್ಪ ಕಾಲ. ಆಮೇಲೆ
ವಾಯುದೇವರು ಹುಟ್ಟಿ ಒಂದು ವರ್ಷದ ನಂತರ, ಒಂದೇ ವರ್ಷ, ಸರಸ್ವತೀ ದೇವಿ ಭಾರತೀ ದೇವಿಯವರು ಹುಟ್ಟುತ್ತಾರೆ. ಕೇವಲ ಒಂದು ವರ್ಷದ ನಂತರ ಆಯಿತೇ. ಆಮೇಲೆ ದೇವತೆಗಳ 1000 ವರ್ಷದ ನಂತರ ಶೇಷಗರುಡಾದಿಗಳು ಹುಟ್ಟುತ್ತಾರೆ. ಬ್ರಹ್ಮದೇವರಿಗಿಂತಲೂ 10 ವರ್ಷ ಚಿಕ್ಕವರು. 10 ವರ್ಷ ಅಂದ್ರೇನು? ಬ್ರಹ್ಮಮಾನದಿಂದಲ್ಲ, ಅಂದರೆ ಬ್ರಹ್ಮದೇವರು ಹುಟ್ಟಿದ ದಿನವೇ, ಹುಟ್ಟಿದ ಘಟಿಕಾದಲ್ಲೇನೆ, ಹುಟ್ಟಿದ ಫಳದಲ್ಲೇನೆ ಬ್ರಹ್ಮದೇವರು ಹುಟ್ಟಿ 1.25 ನಿಮಿಷ ಅವರ ಮಾನದಿಂದ ಹುಟ್ಟುತ್ತಾರೆ ವಾಯುದೇವರು. 1.25 ನಿಮಿಷದ 10ನೇ ಅಂಶದಲ್ಲಿ ಹುಟ್ಟುತ್ತಾರೆ, ಅಂದರೆ 6 ಸೆಕೆಂಡು ಪ್ರಾಯ ದಲ್ಲಿ ಹುಟ್ಟುತ್ತಾರೆ ಸರಸ್ವತಿ ಭಾರತೀಯರು. ಬ್ರಹ್ಮದೇವರು ಹುಟ್ಟಿದ 100 ನಿಮಿಷಗಳಲ್ಲಿ ಹುಟ್ಟುತ್ತಾರೆ, 150 ನಿಮಿಷಗಳಲ್ಲಿ ಹುಟ್ಟುತ್ತಾರೆ ಶೇಷಗರುಡಾದಿಗಳು. ಹೀಗೆ ಕಾಲದಲ್ಲಿ ವ್ಯತ್ಯಾಸವನ್ನು ಹೇಳ್ತಾರೆ. ಇಷ್ಟು ಸಣ್ಣ ಕಾಲದಲ್ಲಿ ವ್ಯತ್ಯಾಸವಾಗ್ತದೆ. ಆದ್ದರಿಂದ ಬ್ರಹ್ಮದೇವರಿಗೂ ಇವರೆಲ್ಲರಿಗೂ ಆಯುಷ್ಯ ಎಷ್ಟು ವ್ಯತ್ಯಾಸವಾಯಿತು ನೋಡಿ. ಆದ್ದರಿಂದ ಈ ರೀತಿಯಾಗಿ ಅತ್ಯಲ್ಪ ಕಾಲದಲ್ಲಿ ಈ ಎಲ್ಲ ಪದಾರ್ಥಗಳು ಹುಟ್ಟುವಂಥದ್ದು ಅಂತನ್ನುವುದಾಗಿ ನಮಗೆ ತಿಳಿಸ್ತಾರೆ. ಆದ್ದರಿಂದ ಇದು ಒಂದು ನಾವು ತಿಳಿಯಬೇಕಾದದ್ದು. ಇದರ ವಿಷಯದಲ್ಲೂ ಕೂಡ ಅನೇಕ ಕಡೆಗೆ ಮತಭೇದಗಳು, ವಿವಾದಗಳು, ವಿಪ್ರತಿಪತ್ತಿಗಳು, ತಪ್ಪು ತಿಳುವಳಿಕೆಗಳು ಎಲ್ಲ ಇರ್ತವೆ. ಅದನ್ನು ಭಾಗವತದಿಂದ ಸರಿಯಾಗಿ ತತ್ವವನ್ನು ನಿರ್ಣಯ ಮಾಡಿಕೊಂಡು ನಾವು ಮುಗಿಸಬೇಕು ಅಂತ